ಸರ್ಕಾರ ಅವ್ರಿಗೂ ನಾವು ಕೃತಜ್ಞ. ರಾಜಕಾರಣ ಒಂದ್ ಕಡೆ ರಾಜಕಾರಣ ಬರುತ್ತೆ ಹೋಗುತ್ತೆ, ಅದು ರಾಜಕೀಯ ಹೋಗ್ತಿರಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅವರು ಬಂದು ನಮ್ಮ ತಾಯಿಗೆ ಒಂದು ಅವರು ಸರ್ಕಾರ ಕೃತಜ್ಞತೆ ಸಲ್ಲಿಸಿರೋದಕ್ಕೆ ನಾವು ಒಂದು ಕೃತಜ್ಞತೆ ಹೇಳಬೇಕು ಅಂತ ಮುಖ್ಯಮಂತ್ರಿಗಳು. ನಮ್ಗೇನಾತರ ಹೇಳಿ ಇದೇನಾಗಲ್ಲ. ಮತ್ತು ರಾಜ್ಯದ ಮಂತ್ರಿಗಳು, ಕೇಂದ್ರ ಮಂತ್ರಿಗಳು ಎಲ್ಲ ಬಂದಿದ್ದಾರೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಮಂತ್ರಿಗಳಿರ್ಬೋದು, ರಾಜ್ಯದ ಮುಖ್ಯಮಂತ್ರಿ ಶಿವಕುಮಾರ್ ಅವರು, ಜಾರಕಿಹೊಳಿ, ಕೇಂದ್ರ ಮಂತ್ರಿಗಳು, ಪ್ರಹ್ಲಾದ್ ಜೋಶಿಗಳು, ಆಮೇಲೆ ಕೃಷಿ ಸಚಿವರು ಎಲ್ಲ ಬಂದು ಅವತ್ತು ಆಮೇಲೆ ಸೋಮಣ್ಣ ಸಾಹೇಬರು ಎಲ್ಲ ಸೋಮಣ್ಣ ಫ್ಯಾಮಿಲಿ ಹೋಗಿದ್ದಾರೆ. ಆಮೇಲೆ ಜಮೀರ್ ಅವರು ನೆನ್ನೆ ಹೋಗಿ ನಮ್ಮ ತಂದೆ ಆರೋಗ್ಯ ವಿದ್ಯಾರ್ಥಿ ನಾನು ಫೋನ್ ಮಾಡಿದ್ದೇವೆ. ನಾವು ಇದೆಲ್ಲ ಹಿಂದೆ ಶಾಸಕರುಗಳು, ಎಲ್ಲ ಪಕ್ಷದ ಶಾಸಕರುಗಳು ಮತ್ತೆ ಜಿಲ್ಲೆಯ ಎಲ್ಲ ಕಡೆಯಿಂದ ಸುಮಾರು 45,000 ಜನರಿಗೆ ಬಂದಾಗ 11 ಗಂಟೆಯಿಂದ ಪ್ರಸಾದ ಪೂರ್ತಿ ಎಲ್ಲ ನಿಮಗೆ ಗೊತ್ತಿರೋ ಲಕ್ಷಾಂತರ ಜನ ಒಂದು ನಮ್ಮ ತಾಯಿಗೆ ಏನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮಾಡಿದರೆ ಅದಕ್ಕೆ ನಮ್ಮ ಜೀವನದಲ್ಲಿ ಮರೆಯುವಂತ ದಿನ ಅನ್ನೋದು. ಕಳೆದ 3 ದಿವಸದಿಂದ ನೀವು ಮಾಧ್ಯಮದಲ್ಲಿರೋ ನಮ್ಮ ಪೂಜೆಗೆ ಮೊನ್ನೆ ಆಯ್ತು, ನಿನ್ನೆ ಪೂಜೆ, ಮೊನ್ನೆ ಇತ್ತು ಪೂಜೆ, ಮೊನ್ನೆಯಿಂದ ವಿಷ್ಣು ಶಾಸ್ತ್ರ ಮತ್ತು ಈಶ್ವರನ ಇದಕ್ಕೆಲ್ಲರೂ ಶುರು ಮಾಡಿದ್ವಿ. ಆಮೇಲೆ ಮೊನ್ನೆ ಒಂದು 250 ಜನಕ್ಕೆ ಊಟ, ನಿನ್ನೆ 1,000 ಜನಕ್ಕೆ 2,000-3,000 ಜನಕ್ಕೆ ಇವತ್ತು ಪ್ರತಿನಿತ್ಯ ವಿಷ್ಣು ಶಾಸ್ತ್ರ ಮತ್ತೆ ಗೊಂದಲ ಮಂತ್ರರು ಉದ್ಯೋಗ ಕಾಫಿಯನ್ನು ಕೂಡ 11 ದಿನದಲ್ಲಿ ನಾವು ಮಾಡ್ತಾ ಇದ್ದೀವಿ. ಮತ್ತು ಅದ್ರ ಜೊತೆಗೆ ನಿಮ್ಮದೇ ಆದಂಥ ಮಾಧ್ಯಮದಲ್ಲಿ ನಮ್ಮ ತಾಯಿಯ ಬಗ್ಗೆ ಅವರ ಏನೇನಿತ್ತು ಅದನ್ನು ಹಳ್ಳಿ ಬಂದು ಕೆಲಸ ಮಾಡಿ ಮಾತಾಡೋದನ್ನು ತಿಳಿಸಿದೆ. ಅದಕ್ಕೆ ನಾವು ಮೀಡಿಯಾ ರಾಜ್ಯ ಮಟ್ಟದಿಂದ ಜಿಲ್ಲಾ ಮಟ್ಟ ಎಲ್ಲ ನಾವು ಜೀವನದಲ್ಲಿ ಮರೆಯಲ್ಲ. ದಯಮಾಡಿ 30ನೇ ತಾರೀಕು ನಮ್ಮ ಕುಟುಂಬದ ವತಿಯಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುವಂತ ಕಾರ್ಯ ಮಾಡ್ತೇವೆ. ನಮ್ಮ ವಕೀಲರ ವಿಧಿವಿಧಾನ ಪ್ರಕಾರ ಅವರಿಗೆ ಇದರ ಕಾರ್ಯ ನಡೀತಿದೆ. 11 ದಿನಕ್ಕೆ ಆ ಕಾರ್ಯಕ್ರಮಕ್ಕೆ ನಾವು ಇನ್ವಿಟೇಷನ್ ಕೊಡ್ತೀವಿ. ತಲುಪಕ್ಕೆ ಚಾನ್ಸ್ ಹೋಗಿದೆ. ಒಂದಲ್ಲ ಒಂದು ರೀತಿ ನಮ್ಮ ತಂದೆನ ಲೋಕಸಭಾ ಸದಸ್ಯರಾಗಿ ಶಾಸಕರಾಗಿ 62ರಿಂದ 1-2 ಸಾರಿ ಬಿಟ್ಟರೆ ಬಾಕಿ ಎಲ್ಲ ಈ ಜಿಲ್ಲೆ ಜನ ನಾವು ಯಾವ ರೀತಿ ಬರೆಯುತ್ತೇವೆ. ನನಗಿರ್ಬೋದು, ನಮ್ಮ ಕುಟುಂಬ ಸದಸ್ಯರು ಎಲ್ಲ ನಾವು ಮಾಡಿದ್ದೀವಿ. ಅದಕ್ಕೆ ತಾವೆಲ್ಲ ಗೋರ್ಮೆಂಟ್, ರಾಜ್ಯದ ಜನತೆ, ರಾಮನಗರ ಇರ್ಬೋದು, ಮಂಡ್ಯ ಜಿಲ್ಲೆ ಇರ್ಬೋದು, ತುಮಕೂರು ಜಿಲ್ಲೆ ಇರ್ಬೋದು, ಮೈಸೂರು ಜಿಲ್ಲೆ, ಕೋಲಾರ ಜಿಲ್ಲೆ, ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ದೇವೇಗೌಡರಿಗೆ ನಮ್ಮ ತಾಯಿ ಯಾರ ಮದುವೆ, ಯಾರ ಸತ್ತೋಗಿರುತ್ತೆ ಅದಕ್ಕೆಲ್ಲ ಕಾರ್ಯಕ್ರಮಕ್ಕೆ ಅವ್ರಿಗೆ ಎಷ್ಟೊತ್ತ ಇನ್ವಿಟೇಷನ್ ಕೊಡ್ತಿದ್ರೆ ಬಂದು ಹೋಗೋದು, ಅವ್ರ ಕೈಲಾದ ಮದುವೆ ಹಾಕೋದು, ಅಥವಾ ಎಲ್ಲರೂ ಕಷ್ಟ ದಿನಗಳಲ್ಲಿ ಯಾರಿಗೂ ಗೊತ್ತಿಲ್ಲ ಮಾಡೋದು. ಕೂಲಿ ಆದ್ಮೇಲೆ ಬಂದು ಕೂತ್ಕೊಂಡು ಹೇಳ್ಕೊಂಡು ಅವ್ರು ಊಟ ಮಾಡಿದ್ರೆ ಎಂದೂ ಕಳಿಸಿಲ್ಲ. ಯಾರು ಬೇಕಾದ್ರೆ ವಿಚಾರ ಮಾಡಿ ಇಡೀ ರಾಜ್ಯದಲ್ಲಿ ದೇವರು ಚೆನ್ನಾಗಿ ಕೈಲಿ ಮತ್ತು ತನ್ನ ತಿಂದು ಬಂದಿದ್ದೀವಿ. ಆ ತರ ಬೆಳ್ಕೊಂಡ್ಬಂದ ಸ್ವಭಾವ ಅಷ್ಟು ಇದು ಮಾಡಿ ಇವತ್ತು ನಮ್ಗೆ ದುಃಖ ತಡೆಯಕ್ಕಾಗಲ್ಲ. ನಮ್ಮ ತಾಯಿ